ನಂದೇ ಹೇಳ್ತೀನಿ. ಇವಾಗ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಹೇಳ್ತೀನಿ. ಯಾರು ಮತ್ತೆ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡ್ಕೂಡ್ದು. ಮಾಡಿ ಏನಾದ್ರು ಮಿಸ್ಟೇಕ್ ಆಯ್ತು, ತೊಂದರೆಗಳಾಯ್ತು ಅಂದ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ನಮಸ್ಕಾರ ವೀಕ್ಷಕರೇ. ಲಾಸ್ಟ್ ಪ್ರೋಗ್ರಾಮ್ಗಳಲ್ಲಿ ನಾವು ಆರ್ಯಶಂಕರ್ ಅವ್ರ ಜೊತೆ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದ್ವಿ. ಕ್ರಿಯಾ ಯೋಗ, ಇನ್ನ ಆಸನ ಸಿದ್ಧಿ, ಇವುಗಳ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ನಿಮ್ದು ಕೆಲವಷ್ಟು ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಕೇಳುವಂತ ಪ್ರಯತ್ನ ನಾನು ಮಾಡ್ತೀನಿ. ಅದನ್ನ ಬಿಟ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸಿದ್ಧಿಗಳ ಬಗ್ಗೆ ತಿಳ್ಕೊಬೇಕಾಗಿದೆ, ಸಿದ್ಧಿಗಳು ಅಂದ್ರೆ ಏನು, ಯೋಗಗಳಿದಾವೆ, ಅವುಗಳ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಷ್ಟೋ ವಿಷಯಗಳಿದೆ ನಾವು ತಿಳ್ಕೊಳ್ಳುವಂಥದ್ದು, ಅದನ್ನ ಆರ್ಯಶಂಕರ್ ಅವರು ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಆರ್ಯಶಂಕರ್ ಮಾಡುವ ನಮಸ್ಕಾರಗಳು. ಸರ್, ಕ್ರಿಯಾ ಯೋಗದ ಬಗ್ಗೆ ಲಾಸ್ಟ್ ಟೈಮು ಕೆಲವಷ್ಟು ವಿಷಯಗಳನ್ನ ತಿಳಿಸಿದ್ರಿ. ಕ್ರಿಯಾ ಯೋಗ ಎಲ್ಲರೂ ಮಾಡ್ಬೋದಾ ಅನ್ನೋದು ಜನರ ಪ್ರಶ್ನೆ. ಖಂಡಿತ ಈ ಪ್ರಶ್ನೆ ಎಲ್ಲರೂ ಮಾಡ್ಬೋದಾ ಅನ್ನೋದು ಕ್ರಿಯಾ ಯೋಗದ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಏನಂದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ಅದಕ್ಕೆ ಆದಂತ ಭಗವಂತ ನಿಶ್ಚಯ ಮಾಡ್ಬಿಟ್ಟಿರ್ತಾರೆ. ನಾವೊಂದು ನೇರವಾಗಿ ಹೇಳ್ತೀನಿ, ಕ್ರಿಯಾಯೋಗ ಮಾಡ್ಬೇಕಂದ್ರೆ ಸುಮಾರು 10.5 ಲಕ್ಷ ಜನ ಇರ್ತಾರೆ ಅನ್ಕೊಳ್ಳಿ. ಒಂದು ಉದಾಹರಣೆಗೆ 10.5 ಲಕ್ಷ ಜನದಲ್ಲಿ ಒಬ್ಬರು ಸೆಲೆಕ್ಟ್ ಆಗ್ತಾರೆ. ಅಂದ್ರೆ ಅವರೆಷ್ಟು ಪುಣ್ಯಾತ್ಮರು. ಭಗವಂತ ಹಾಗೆ ಎಲ್ಲರಿಗೂ ಯಾಕೆ ಈ ಯೋಗಗಳು ಕೆಲವೊಂದು ಸಿದ್ಧಿಗಳು ಸಿಗಲ್ಲ ಅಂದ್ರೆ ಅದಕ್ಕೆ ಆಗಿ ಹುಟ್ಟಿರ್ತಾರ. ಇದು ಹೇಗೆ ಸಾಧ್ಯ ಅಂದ್ರೆ ಅವರೊಂದು ಪಾಸ್ಟ್ ಲೈಫ್, ಪೂರ್ವ ಜನ್ಮದಲ್ಲಿ, ಗತ ಜನ್ಮದಲ್ಲಿ ಅವ್ರೊಂದು ಮಿಸ್ಟೇಕ್ ಆಗಿತ್ತು. ಅವ್ರಿಗೆ ಗುರು ಪರಂಪರಿಕವಾಗಿ ಈ ಯೋಗ ಧ್ಯಾನ ಸ್ಥಿತಿಗಳು ಸನ್ಯಾಸತ್ವ ಅನ್ನೋದು ಇರುತ್ತೆ. ಅಲ್ಲೊಂದು ಮಿಸ್ಟೇಕ್ ಆಗಿರೋದಕ್ಕೆ ಪುನರತಿ ಜನನಂ ಪುನರತಿ ಮರಣಂ ಅಂತ ಆಗ್ಬಿಟ್ಟಿರುತ್ತೆ. ಇದ್ರದ್ದು ಏನಪ್ಪಾ ಅಂದ್ರೆ ಕೊನೆಗೆ ನಾವು ಬಂದಂತ ಜಾಗಕ್ಕೆ ಸೇರಕ್ಕೋಸ್ಕರನೇ ಈ ಜನನ ಮರಣ ಜನನ ಅನ್ನೋದು ಇದೆ. ಹಾಗಾಗಿ ಕಂಪ್ಲೀಟ್ ಮಾಡಿ ಹೋಗ್ಬೇಕು. ಹಾಗಾಗಿ ಆ ಶಕ್ತಿ ಅವರಲ್ಲಿ ಇರುತ್ತೆ, ಸ್ಮರಣ ಶಕ್ತಿ ಇರಲ್ಲ ಅಷ್ಟೇ. ಆ ಸ್ಮರಣ ಶಕ್ತಿ ಮತ್ತೆ ಅವ್ರ ಗುರು ಮುಖಾಂತರ ತಿಳ್ಕೊಂಡು ಮತ್ತೆ ಪ್ರಾಕ್ಟೀಸ್ ಕುತ್ಕೊಂಡು ಮಾಡಿ ಕೊನೆಗೆ ಇದ್ರಲ್ಲಿ ಹೋಗೋದೇನ್ ಗೊತ್ತಾ, ಇಲ್ಲಿಗೆ ಮುಕ್ತಿ ಮೋಕ್ಷಕ್ಕೆ ಹೋಗ್ತಾರೆ. ಅವ್ರು ಬಂದಂತ ಜಾಗಕ್ಕೆ ಸ್ಥಳಕ್ಕೆ ಹೋಗ್ತಾರೆ, ಗುರು ಹತ್ರ ಹೋಗ್ತಾರೆ. ಹಾಗಾಗಿ ಕ್ರಿಯಾಯೋಗ ಅನ್ನೋದು ಮುಕ್ತಿ ಮೋಕ್ಷದ ದಾರಿ ಮಾರ್ಗ. ಅರ್ಥ ಆಯ್ತಾ? ಇದು ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಇನ್ನ ಮತ್ತೇನೊಂದು ಜನ್ಮನೇ ಸಿಗಲ್ಲ ನಿಮ್ಗೆ, ಇದೇ ಕೊನೆ ಜನ್ಮ ಆಗ್ಬಿಡುತ್ತೆ. ಹಾಗಾಗಿ ಈ ಜನ್ಮ ರಹಸ್ಯ ಯಾರು ತಿಳ್ಕೊಂಡಿರ್ತಾರೆ, ಈ ಜನ್ಮದ ಒಂದು ಹುಟ್ಟು ಏನು, ನಾ ಯಾಕೆ ಬಂದಿದ್ದೀನಿ, ಏನಕ್ಕೋಸ್ಕರ ಬಂದಿದ್ದೀನಿ, ಈ ಒಂದು ಕಾರಣ ನೀವು ತಿಳ್ಕೋಬೇಕು. ಹಾಗಾಗಿ ಕ್ರಿಯಾಯೋಗದಲ್ಲಿನೂ ಈ ಕ್ರಿಯಾಯೋಗ ಮಾಡಿನೇ ಮೂಲವಾಗಿ, ಅದಕ್ಕೆ ನಾನು ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಹೇಳ್ತೀನಿ, ಮೂಲ ಸಮಸ್ಯೆ ತಿಳ್ಕೊಳ್ಳಿ, ಮೂಲ ಪರಿಹಾರ ಸಿಗುತ್ತೆ ಅಂತ ಹೇಳ್ತಿರ್ತೀನಿ. ಹಾಗಾಗಿ ನಾವು ಮೂಲವಾಗಿ ಕಟ್ಕೊಂಡಾಗ ಖಂಡಿತ ಈ ಕ್ರಿಯಾಯೋಗ ಭಗವಂತನ ಅನುಗ್ರಹ, ಗುರು ಅನುಗ್ರಹದಲ್ಲಿ ಮಾತ್ರನೇ ನಿಮ್ಗೆ ಸಿಗುತ್ತೆ. ಮತ್ತೆ ಈಗ ಅದಕ್ಕಾಗಿ ಹುಟ್ಟಿರ್ತಾರೆ, ಅವ್ರಿಗೂ ಸ್ಮರಣ ಶಕ್ತಿ ಹೋಗ್ಬಿಟ್ಟಿರತ್ತ. ಆಗ ಯಾರಾದ್ರೂ ಗುರುನ ಅವರು ಕಂಡುಕೊಂಡು ಮತ್ತೆ ಗುರು ಒಂದು ಮಾರ್ಗದರ್ಶನ ತಗೊಂಡು ಪ್ರಾಕ್ಟೀಸ್ ಮಾಡಿ ಖಂಡಿತ ಅವರು ಕ್ರಿಯಾಯೋಗನ ಪ್ರಾಕ್ಟೀಸ್ ಮಾಡ್ಬೋದು. ಆದ್ರೆ ಗುರು ಬೇಕೇ ಬೇಕಂದ್ರೆ ನಾನು ಖಂಡಿತವಾಗಿ ಹೇಳ್ತೀನಿ. ಸಪೋಸ್ ಇದನ್ನೇನಾದ್ರೂ ನೀವು ನಾನು ಹೇಳಿ ಒಂದು 5 ವಿಧಾನ ಹೇಳಿದೆ ನೋಡಿದ್ದೀರಾ ನಿಮ್ಗೆ. ಕುಂಡಲಿನಿದು, ಕುಂಡಲಿನಿ ಗಜಯೋಗ, ಕುಂಡಲಿನಿ ಪ್ರಾಣಯೋಗ, ಕುಂಡಲಿನಿ ಧ್ಯಾನ ಯೋಗ, ಕುಂಡಲಿನಿ ಮಂದಿರ ಯೋಗ, ಕ್ರಿಯಾ ಯೋಗದಿದು ಕುಂಡಲಿನಿ ಭಕ್ತಿ ಯೋಗ ಅಂತ. ಇದರಲ್ಲಿ ನೀವು ಖಂಡಿತ ಪ್ರಾಕ್ಟೀಸ್ ಗುರು ಬೇಕೇ ಬೇಕೀಗ. ಇದ್ರಲ್ಲಿ ಈ 5ದಲ್ಲಿ ನನ್ಗೆ ಯಾವ ರೀತಿ ನನ್ಗೆ ಕ್ರಿಯಾ ಯೋಗ ಸಿಕ್ತು ಬಾಬಾಜಿ ಅನುಗ್ರಹದಲ್ಲಿ ಅಂದ್ರೆ ಕ್ರಿಯಾ ಭಕ್ತಿ ಯೋಗದಲ್ಲಿ ಸಿಕ್ಕಿತ್ತು. ಹೇಗೆ ಅಂದ್ರೆ ನಾ ಕುಂತ್ರು ನಿಂತ್ರು ಬಾಬಾಜಿ 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 ಅಂತಾನೆ ಹೇಳ್ತಿದ್ದೆ ಯಾವಾಗ್ಲೂ ಸದಾ ಕಾಲ. ಬಾಬಾಜಿನ ಭಕ್ತಿ ಪೂರ್ವಕವಾಗಿ ನಾನು ಮೆಚ್ಚಿ ಆ ಒಂದು ಅನುಗ್ರಹ ಆಗಿ ಅದಾದ್ಮೇಲೆ ನನ್ಗೆ ಈ ಕ್ರಿಯಾ ಯೋಗದ್ದು ಬಾಬಾಜಿನೂ ಹೇಳಿದ್ರು, ಕ್ರಿಯಾ ಯೋಗ ಅಷ್ಟು ಸುಲಭ ಅಲ್ಲ, ಮಾಡ್ಲಿಕ್ಕಾಗಲ್ಲ, ಬೇಡ, ನಿನ್ಗೆ ಇನ್ನೂ ಚಿಕ್ಕ ವಯಸ್ಸಿದೆ, ನೀ ಎಂಜಾಯ್ ಮಾಡು, ಮತ್ತೆ ನಿನ್ಗೆ ದೃಷ್ಟಿ ಕೊಡ್ತೀನಿ, ಮತ್ತೆ ಐಶ್ವರ್ಯ ಬೇಕಾ ನಿಂಗೆ ಕೊಡ್ತೀನಿ, ಇಲ್ಲ ನಂಗೆ ಬೇಡ, ನಂಗೆ ಕ್ರಿಯಾ ಯೋಗ ಬೇಕು, ಹೀಗೆ ಹಠ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ನೀವ್ ಅನ್ಕೋಬಹುದು ಅಷ್ಟು ಸುಲಭ ಅಲ್ಲ ಕ್ರಿಯಾ ಯೋಗ ಮಾಡೋದು. ನಾ ಈ ಒಂದು 12 ವರ್ಷದ ಜರ್ನಿಯಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ ನಾನು. ಈ ತರ ಕ್ರಿಯಾ ಯೋಗದಲ್ಲಿ ಇರ್ತಾರೆ. ನಾನು ಹೇಳ್ತೀನಿ, ನೀವು ಎಲ್ಲರಿಗೂ ಬೇಕು, ಇದು ಈಗ ಬೇಕು ಅಂದ್ರೆ ನಿಮ್ಗೆ ಮುಕ್ತಿ ಮೋಕ್ಷದ ದಾರಿ ಮಾರ್ಗ ನೀವಷ್ಟೇ. ಈ ಒಂದೇ ಕೊನೆ ಜನ್ಮ ಆಗುತ್ತೆ. ಈ ಜನ್ಮ ಬೇಡಪ್ಪ ಅನ್ನೋರ್ಗೆ ಕ್ರಿಯಾ ಯೋಗ ಆಗಿರ್ಬೋದು, ಹಠಯೋಗ, ರಾಜಯೋಗ ಎಲ್ಲಾರು ಒಂದೇನೆ, ಮೋಕ್ಷಕ್ಕೆ ಹೋಗೋದು, ಮುಕ್ತಿ ಮೋಕ್ಷಕ್ಕೆ ಹೋಗ್ತೀವಿ, ಮತ್ತೆ ನಾವು ಹುಟ್ಟಲ್ಲ. ಹಾಗಾಗಿ ಕ್ರಿಯಾ ಯೋಗ ಮಾಡ್ಬೇಕಾದ್ರೆ ಗುರು ಬೇಕೇ ಬೇಕು ಅಂತ ಹೇಳ್ತೀನಿ. ಖಂಡಿತ ಇನ್ನೊಂದು ಹೇಳ್ತೀನಿ, ಕೆಲವೊಂದು ಪ್ರಾಣಾಯಾಮಗಳು, ಸೂರ್ಯನಾಡಿ ಚಂದ್ರನಾಡಿ ಅಂತ ಇದೆ, ಸರಿನಾ? ರೈಟ್ ಸೂರ್ಯ, ಲೆಫ್ಟ್ ಚಂದ್ರನಾಡಿ, ಸರಿನಾ? ಈ ಪ್ರಾಣಾಯಾಮಗಳಲ್ಲೂ ಕ್ರಿಯಾಯೋಗನ ಆಕ್ಟಿವೇಟ್ ಮಾಡಬಹುದು. ಸಪೋಸ್ ಗುರು ಬೇಕು, ಪ್ರಾಕ್ಟೀಸ್ ಬೇಕು. ಈಗ ಹೇಳಿದ್ರು ಒಂದು ಬೇಸಿಕ್ಸ್ ಹೇಳ್ಕೊಟ್ಬಿಡಿ ಗುರುಗಳಿಂದ, ನಾವು ಬೇಸಿಕ್ ಹೇಳ್ಬಿಟ್ಟು ನೀವು ಮಾಡಿದ್ರೆ ಎಫೆಕ್ಟ್ ಆಗುತ್ತೆ. ನಾನು ಅದಕ್ಕೆ ಹೇಳೋದು
ಅದಕ್ಕೆ ಒಂದು ಟೈಮಿಂಗ್ಸ್ ಇದೆ. ನಾನು ಮಾಡಿರೋ ಪ್ರಾಕ್ಟೀಸ್ ಅಲ್ಲಿ 5 ನಿಮಿಷ, 10 ನಿಮಿಷ, 15, 20, 25, 30 ನಿಮಿಷ ಹೀಗೆ 1.5 hour ಇವತ್ತು ಪ್ರಾಕ್ಟೀಸ್ ಅಲ್ಲಿ ಇದ್ದೀನಿ ನಾನು. ನೀವು ಹೇಳ್ಬೋದು ಕ್ರಿಯಾ ಯೋಗ ಪ್ರಾಕ್ಟೀಸ್ ಮಾಡಿರೋ ಆರ್ಯಶಂಕರು 1.5 hour ಕಂಟಿನ್ಯೂ ಅಷ್ಟೇನ ಕುತ್ಕೋತಾರ ಅಂದ್ರೆ ಹೌದು. ಯಾಕಂದ್ರೆ ಅಷ್ಟು ಎನರ್ಜಿ ಕನೆಕ್ಟಿವಿಟಿ ಪ್ರಕೃತಿಯಿಂದ ಕಾಸ್ಮಿಕ್ ಎನರ್ಜಿ ಕನೆಕ್ಟಿವಿಟಿ ಆಗಿರುತ್ತೆ. ಇಲ್ಲಿ ಬ್ರಹ್ಮರಂಧ್ರ ಅಂತ ಇರುತ್ತೆ, ಇದು ಕನೆಕ್ಟಿವಿಟಿ ಆಗುತ್ತೆ. ಇದರಲ್ಲಿ ಕನೆಕ್ಟಿವಿಟಿ ಆಗಿ ಆ ಒಂದು ಕುಂಡಲಿನಿ ಶಕ್ತಿ ಜಾಗೃತಿಯ ಮೂಲಾಧಾರದಿಂದ ಮೇಲೆ ಸಹಸ್ರಾರು ಕದ್ದಾಗ ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್, ಈಗ ನಾವು ಬೊಟ್ಟು ಇಟ್ಕೊಂಡಿದ್ದೀನಲ್ಲ, ಥರ್ಡ್ ಐದು ಕುಂಕುಮ ಇಟ್ಕೊಂಡಿದ್ದೀನಲ್ಲ, ಅಲ್ಲಿ ಕರೆಕ್ಟ್ ಆಗಿ ಸೆನ್ಸ್ ಎಂದು 3ನೇ ಕಣ್ಣಿರುತ್ತೆ. ಇದು ಓಪನ್ ಆಗುವಾಗ ಒಳಗಡೆ ಪಿಟ್ಯೂಟರಿ ಮತ್ತೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಇದೆ ನಮ್ಮ ಬ್ರೈನ್ ಒಳಗಡೆ. ಒಂದು ಮೊಳ ಇಟ್ಟು ಎಷ್ಟು ಫೋರ್ಸಬಲ್ ಆಗಿ ಹೊಡಿತೀರೋ ಅಷ್ಟು ನೋವಾಗುತ್ತೆ ಅದು ಓಪನ್ ಆಗುವಾಗ. ಮತ್ತೆ ಇದೆಲ್ಲ ಹೇರ್ಸ್ ಎಲ್ಲ ಇನ್ನೇನಕ್ಕೆ ವೈಟ್ ಆಗಿರೋದು, ಎನರ್ಜಿ ಎಲ್ಲಂದ್ರಲ್ಲಿ ಕನೆಕ್ಟ್ ಆಗುತ್ತೆ. ನಾವು ಸ್ಟಿಲ್ ಕುತ್ಕೊಂಡು ಮೆಡಿಟೇಷನ್ ಮಾಡುವಾಗ ಸ್ವಲ್ಪ ತಲೆ ಅಳ್ಗಾಡ್ಸ್ದೆ ಅಂದ್ರೆ ಎನರ್ಜಿ ಎಲ್ಲಿ ಬೇಕಾದ್ರೆ ಬ್ರೈನ್ ಲೂಸ್ ಆಗುತ್ತೆ, ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ. ಸರಿನಾ? ಇದು ಕ್ರಿಯಾ ಯೋಗದ ಬಂದು ನೀವು ಹೇಳ್ತೀರಾ ಚಕ್ರಗಳೆಲ್ಲ ಆಕ್ಟಿವೇಟ್ ಮಾಡಿಕೊಂಡು, ಚಕ್ರಗಳಿಂದ ಖಂಡಿತ ಚಕ್ರಗಳು ಆಕ್ಟಿವೇಟ್ ಆಗಿ 6 ಸೆನ್ಸ್ ಆಜ್ಞಾ ಚಕ್ರಕ್ಕೆ ಬಂದಾಗ ಈ ಒಂದು ಪ್ರೋಸೆಸ್ ನಡೆಯುತ್ತೆ ನಿಮ್ಮಲ್ಲಿ. ನಡೆದಾಗ ಪೂರ್ತಿ ಬ್ರೈನ್ ಓಪನ್ ಆಗುತ್ತೆ ನಿಮ್ಗೆ, ಆಕ್ಟಿವೇಟ್. ಇದರಲ್ಲಿ ಒಂದು ಸುಪ್ರೀಂ ಎನರ್ಜಿ, ಈ ಕಾಸ್ಮಿಕ್ ಎನರ್ಜೀಸ್ ಕನೆಕ್ಟಿವಿಟಿ ಬಂದು ರೈಟ್ ಬ್ರೈನ್, ಈ ರೈಟ್ ಬ್ರೈನ್ ಆಕ್ಟಿವೇಟ್ ಆದ್ರೆ ಮಾತ್ರ ಥರ್ಡ್ ಐ ಓಪನ್ ಆಗುತ್ತೆ. ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಎನರ್ಜಿ ನುಗ್ತಾ ಇರುತ್ತೆ ಒಳಗಡೆ, ತಡ್ಕೋಬೇಕು. ಅದಕ್ಕೆ ನೀವು ಗಂಟೆಗಟ್ಟಲೆ ಕುತ್ಕೊಂಡ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ, ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ, ಬ್ರೈನೇ ಲೂಸ್ ಆಗುತ್ತೆ. ಇದಂತೂ ಖಂಡಿತ ಮಾಡಬಹುದು. ನಾನು ಹೇಳ್ತೀನಿ ಎಲ್ಲರಿಗೂ ಕ್ರಿಯಾ ಯೋಗ ಬೇಕು, ಸರಿಯಾದ ಗುರು ಸಿಕ್ಕಿ ಅವ್ರ ಮಾರ್ಗದರ್ಶನ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ಖಂಡಿತ ಆಗುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಇಲ್ಲದೆ ನೀವು ಏನಾದ್ರು ಮಿಸ್ಗೈಡ್ ಆಗಿ ಮಾಡಿದ್ರಿ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ನಿಮ್ ಲೈಫ್ ಕಳ್ಕೊತೀರ. ಯಾಕಂದ್ರೆ ಇನ್ನೊಂದು ಶಕ್ತಿ ಎಲ್ಲಾರು ಹೇಳ್ತಾರೆ, ಗುರುಗಳೇ ನಾ ಮಾಡ್ದೆ ತಲೆ ಮೇಲೆಲ್ಲ ಪೂರ್ತಿ ಒಂಥರ ಒಂದು ಎನರ್ಜಿ ಪಾಸ್ ಆಗಿ ಬಾಡಿ ಎಲ್ಲ ಲೋಡ್ ಆಯ್ತು ಅಂದ್ರೆ ಅದು ನಿಮ್ಗೆ ಮಾಯ ತರ ಕಾಣಿಸುತ್ತೆ ಫಸ್ಟ್ ಕ್ಯೂರಿಯಾಸಿಟಿಗೆ, ಮತ್ತೆ ಕೂರ್ಸ್ದಾದ್ಮೇಲೆ ಒಂದ್ಸತಿ ಎನರ್ಜಿ ಮೇಲೆ ಹೋಗಿ ಕೆಳಗಡೆ ಹಿಂಗೆ ಇಳಿದಾಗ ಏನಾಗುತ್ತೆ ಗೊತ್ತಾ, ಬ್ಲಾಕ್ ಆಗುತ್ತೆ ಚಕ್ರಗಳು. ಈ ತರ ಆಗುತ್ತೆ. ಯಾಕೆಂದ್ರೆ ನಾನು ಒಂದು ಆಶ್ರಮಕ್ಕೆ ಹೋಗಿದ್ದೆ, ಆಶ್ರಮದಲ್ಲಿ ಅವರು ಹೇಳಿದ್ರು ಒಂದು ಬುಕ್ ಪ್ರಿಂಟ್ ಮಾಡಿ ಕೊಟ್ಟಿದ್ರಂತೆ. ಕೆಲವೊಬ್ರು ಆ ಬುಕ್ ನ ಓದಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಕ್ ಹೋಗಿದ್ದಾರೆ. ಏನಂದ್ರೆ ಸೂರ್ಯ ನಾಡಿ, ಚಂದ್ರ ನಾಡಿ ಪ್ರಾಕ್ಟೀಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಯ್ತು ಅಂದ್ರು ಮೂಗು ಕಿವಿನಲ್ಲೆಲ್ಲ ರಕ್ತ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಪ್ರಾಣಾಯಾಮಗಳು ನೋಡಿ, ಪ್ರಾಣಾಯಾಮಗಳನ್ನ ನೀವ್ ಹೇಳ್ತೀರಾ ಅರ್ಧ ಗಂಟೆ 1 ಗಂಟೆ ಅಲ್ಲ, ಬರೀ 10 ನಿಮಿಷ, 5 ರಿಂದ 10 ನಿಮಿಷ ಪ್ರಾಕ್ಟೀಸ್ ಅಷ್ಟೇ. ಸಪೋಸ್ 21 ಟೈಮ್ಸ್ 30 ಟೈಮ್ಸ್ ಇಷ್ಟೇ ಮಾಡಬೇಕು. ನಾನ್ ಮಾಡಿರೋದು ಇಷ್ಟೇ. ನೀವ್ ಹೇಳ್ಬೋದು ಏನ್ ಗುರುಗಳು ಇಷ್ಟು ಸಿಂಪಲ್ ಆಗಿ ಮಾಡ್ಬಿಟ್ಟು ನಿಮ್ಗೆ ಇಷ್ಟು ಶಕ್ತಿ ಬಂದ್ಬಿಡುತ್ತೆ. ಖಂಡಿತ, ಯಾಕಂದ್ರೆ ನಾವು ಮಾಡುವಂತ ಒಂದು ನಿಯಮ ಪ್ರಾಕ್ಟೀಸ್ ವೇ ಕರೆಕ್ಟ್ ಆಗಿರ್ಬೇಕು, ಅವಾಗ ಖಂಡಿತ ಆಗುತ್ತೆ. ನೀವ್ ಗಂಟೆಗಟ್ಟಲೆ ಕುತ್ಕೊಂಡು ಮಾಡೋದಲ್ಲ, ಅದೇ ಒಂದು ಗುರು ಮುಖಾಂತರ 5 ನಿಮಿಷ ಮಾಡು, ಖಂಡಿತ ನಿಮ್ಗೆ ಸಿಗುತ್ತೆ. 5 ನಿಮಿಷ 10 ನಿಮಿಷ ಅಷ್ಟೇ ಪ್ರಾಕ್ಟೀಸ್. ನಾನು ನಂದೇ ಹೇಳ್ತೀನಿ, ಇವಾಗ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಹೇಳ್ತೀನಿ. ಯಾರು ಮತ್ತೆ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡ್ಕೂಡ್ದು, ಮಾಡಿ ಏನಾದ್ರು ಮಿಸ್ಟೇಕ್ ಆಯ್ತು, ತೊಂದರೆಗಳಾಯ್ತು ಅಂದ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ಇದಂತೂ ಹೇಳ್ತೀನಿ. ಅದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗ್ಬೇಕು ಕ್ರಿಯಾ ಯೋಗದ್ದು ಪರಿಪೂರ್ಣವಾಗಿ ಅಂದಾಗ. ಸಪೋಸ್ ನಾನು ಬೆಳಗ್ಗೆ ಕ್ರಿಯಾ ಯೋಗ ಪ್ರಾಕ್ಟೀಸ್ ಮಾಡುವಾಗ ನಾನು ಫಸ್ಟ್ ನನ್ನ ಬಾಡಿ ಎಲ್ಲ ಫುಲ್ ರಿಲ್ಯಾಕ್ಸ್ ಮಾಡ್ತೀನಿ. ಅದೊಂದು ಕೆಲವೊಂದು ಕೋರ್ಸ್ ಇದೆ, ಅದನ್ನ ಮೈಂಡ್ ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬಾಡಿನ ಕ್ಲಿಯರ್ ಮಾಡ್ತೀವಿ. ಹಗುರ ಆಗ್ಬೇಕು, ಕುತ್ಕೊಳ್ಳೋದು, ಅದಕ್ಕೆ ಆಸನ ಸ್ಥಿತಿಯಲ್ಲಿ ಕುತ್ಕೋತೀವಿ. ಕುತ್ಕೊಂಡು ಒಂದು 2 ಮಿನಿಟ್ಸ್ ಅದ್ ಮಾಡ್ತೀನಿ. ನೆಕ್ಸ್ಟ್ ನಾನು ಮಾಡುವಂತ ಕೆಲಸ ಏನಂದ್ರೆ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತೀವಿ. ಪ್ರಾಣಾಯಾಮಗಳು, ಈ ಪ್ರಾಣಾಯಾಮಗಳನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಇದರಲ್ಲಿ ನಾವು ಪೂರ್ವಕಾರ ಇಚಕ, ನೀವ್ ಹೇಳಿದ್ರಲ್ಲ ಸೂರ್ಯ ನಾಡಿ ಚಂದ್ರ ನಾಡಿ, ಅದ್ ಮಾಡ್ತೀವಿ. ಅದಾದ್ಮೇಲೆ ಅದೊಂದು 10 ಟೈಮ್ಸ್ ಇಲ್ಲ 21 ಟೈಮ್ಸ್ ಹಿಂಗ್ ಮಾಡ್ತೀವಿ. ಯಾರು ಪ್ರಾಕ್ಟೀಸ್ ಮಾಡಬಾರ್ದು ಗುರುಗಳು ಹೇಳ್ತಿದಾರಲ್ಲ ಅನ್ಬಿಟ್ಟು ನೀವು, ನಾನು ಹೇಳ್ತಾರೋ ನಿಮ್ಗೆ ಪರಿಪೂರ್ಣ ಅರ್ಥ ಆಗ್ಲಿ ಕ್ರಿಯಾ ಯೋಗ ಅಂದ್ರೆ ಏನು, ಕುಂಡಲಿನಿ ಯೋಗ ಅಂದ್ರೆ ಏನು ಅಂತ ಹೇಳ್ತಿದ್ವಿ. ಅದಾದ್ಮೇಲೆ ಪ್ರಾಣಾಯಾಮ ಆದ್ಮೇಲೆ ಕುಂಭಕ ಮಾಡ್ತೀವಿ. ಇದಾದ್ಮೇಲೆ ಸರಿ ಧ್ಯಾನಕ್ಕೆ ನಾನು ಕುತ್ಕೋತೀನಿ. ಧ್ಯಾನ ಕುತ್ಕೊಂಡಾಗ ಓಂಕಾರ, ಇನ್ನೊಂದು ಕೇಳಿ, ಓಂಕಾರ ಸಿದ್ಧಿ ಆಗ್ಬೇಕು, ಓಂಕಾರ ಮಾಡ್ಬೇಕು, ಓಂಕಾರ ಸಿದ್ಧಿ ಆಗ್ಬೇಕು. ಇದು ಸುಮ್ಮನೆ ನಿಮ್ಗೆ ಮಾಡಿದ ತಕ್ಷಣ ಒಂದು 6 ಮಂತ್ 1 year ಆಗಲ್ಲ, ಸುಮಾರು ವರ್ಷ ಮಾಡ್ಬೇಕು. ಆ ವೈಬ್ಸ್ ಓಂಕಾರ ಅನ್ನೋದು ಗಂಟ್ಲಲ್ಲಿ ಹೇಳ್ತೀವಿ ನಾವು, ಓಂ ಅನ್ಬಿಡ್ತೀವಿ ಅಷ್ಟೇ. ಅದೇ ಒಬ್ಬ ಪರ್ಫೆಕ್ಟ್ ಆಗಿ ಸಿದ್ಧಿ ಮಾಡಿರೋಂಥ ವ್ಯಕ್ತಿ ಹೇಳಿದ್ರೆ, ಮಣಿಪುರ ಚಕ್ರ ಅಂತ ಇದೆ ನಮ್ಮ ಒಂದು ನಾಭಿ ಇದೆಯಲ್ಲ, ಅಲ್ಲಿಂದ ಓಂಕಾರ ಹಿಂಗ ಓಂ ಅಂತ ಹಿಂಗ್ ರೈಸ್ ಆಗುತ್ತೆ ಒಳಗಡೆಯಿಂದ. ಆ ಓಂ ಅಂತ ಹಿಂಗ್ ರೈಸ್ ಆಗಿ ಡೌನ್ ಆದಾಗ ನೀವು ಸುಮ್ಮನೆ ಓಂ ಅಂತ ಹೇಳಿ ಸುಮ್ಮನೆ ಅದ್ರ ಒಳಗಡೆಯಿಂದ ವೈಬ್ಸ್ ಆಗುತ್ತೆ ಓಂ ಅಂತ.
ಅದು ಓಂಕಾರ ಸಿದ್ಧಿ. ಈ ತರ ಓಂಕಾರ ಸಿದ್ಧಿ ಮಾಡ್ಬೇಕು. ಅದಾದ್ಮೇಲೆ ನನ್ನ ಒಂದು ಇದ್ರಲ್ಲಿ ಕ್ರಿಯಾ ಯೋಗದಲ್ಲಿ ನೀವೆಲ್ಲರೂ ಹೇಳ್ತಿದಾರ ಗುರುಗಳೇ ಚಕ್ರ ಧ್ಯಾನ ಮಾಡ್ಬಿಟ್ಟು, ಖಂಡಿತ ನಾನು ಮಾಡಿದ್ದೀನಿ, ಚಕ್ರ ಧ್ಯಾನ ಮಾಡಿದ್ದೀನಿ. ಇದರಲ್ಲಿ ಕೆಲವರೆಲ್ಲ ಚಕ್ರದ ಧ್ಯಾನದಲ್ಲಿ ಕಲರ್ಸ್ ಮೇಲೆ ಫೋಕಸ್ ಮಾಡ್ತೀರಾ, ಬೀಜಾಕ್ಷರಿ ಮೇಲೆ ಫೋಕಸ್ ಮಾಡ್ತೀರಾ, ಇದೆಲ್ಲ ಮಾಡ್ತೀರಾ. ಅದನ್ನ ಆ ಬೀಜಾಕ್ಷರಿ ಒಟ್ಟಿಗೆ ಕೆಲವೊಂದು ಬೀಜಾಕ್ಷರಗಳಿರುತ್ತೆ, ಅದು ಗುರುಮುಖ ಅಂತ ತಿಳ್ಕೊಳ್ತೀವಿ. ಹಾಗಾಗಿ ಎಲ್ಲರೂ ಸಾಮಾನ್ಯವಾಗಿ ಚಕ್ರದಲ್ಲಿ ಲಂ ವಂ ರಂ ಯಂ ಹಂ ಹೋ ಸೋಹಂ ಹೀಗೆ ಇರೋದು, ಎಲ್ಲರೂ ಇದನ್ನೇ ಹೇಳ್ತಾರೆ. ಅದು ಆಕ್ಟಿವೇಟ್ ಆಗ್ಲಿಕ್ಕೆ ಮೂಲಾಧಾರ ಚಕ್ರಕ್ಕೆ ಗುರು ಬೇಕಲ್ಲ. ಮೂಲಾಧಾರ ಚಕ್ರದ ಅಧಿಪತಿ ಯಾರು? ಗುರು. ಗುರು ಅಲ್ಲಿ ಟಚ್ ಮಾಡಿರ್ತಾನೆ, ನಿಮ್ಗೆ ಎಲ್ಲಾ ಚಕ್ರಗಳು ಚಾರ್ಜ್ ಆಗಿರುತ್ತೆ. ಮೂಲಾಧಾರ ಚಕ್ರ ನಿಮ್ಗೆ ಓಪನ್ ಆಗಿಲ್ಲ ಅಂದ್ರೆ ಇನ್ನ ಸ್ವಾದಿಷ್ಠಾನ ಹೆಂಗ್ ಮಾಡ್ತೀರಾ, ಮಣಿಪುರ ಹೆಂಗ್ ಮಾಡ್ತೀರಾ, ಅನಾಹತ ಹೆಂಗ್ ಮಾಡ್ತೀರಾ? ವಿಶುದ್ಧಿ ಎಲ್ಲರೂ ಚಕ್ರ ಧ್ಯಾನದಲ್ಲಿ ಮಾಡಿದ್ರೆ ಒಂದೊಂದೊಂದೇ ಚಕ್ರದಲ್ಲಿ ಸ್ಟಕ್ ಆಗಿರ್ತೀರ ಅಷ್ಟೇ. ಒಂದೊಂದು ಚಕ್ರಗಳು ಇದು ಪಂಚಭೂತ ಶಕ್ತಿಗಳಿಂದ ಆಗಿರೋದು. ನಮ್ಮ ದೇಹ ಈ ಚಕ್ರಗಳೆಲ್ಲ ಪಂಚಭೂತಗಳಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ಪಂಚಭೂತ ಶಕ್ತಿಗಳು ಎಲ್ಲಿದೆ? ಶಕ್ತಿ ಪ್ರಕೃತಿಯಲ್ಲಿದೆ. ಆ ಪ್ರಕೃತಿನೇ ಕನೆಕ್ಟ್ ಆಗುತ್ತೆ ನಿಮ್ಗೆ. ಆ ಕನೆಕ್ಟ್ ಆಗುವಂತ ಶಕ್ತಿನೇ ಕುಂಡಲಿನಿ ಯೋಗ. ಅದು ನಮ್ಮ ಮೂಲಾಧಾರ ಚಕ್ರದಲ್ಲಿ ಇರುತ್ತೆ. ಅದಕ್ಕೋಗಿ ಟಚ್ ಮಾಡಿದಾಗ ಕನೆಕ್ಟಿವಿಟಿ, ಒಂದು ಲಿಂಕ್, ಒಂದು ವೈರ್ ಇದೆ ಕುಂಡಲಿನಿ ಯೋಗ. ಕುಂಡಲಿನಿ ಯೋಗದಲ್ಲಿ ಇನ್ನೆಲ್ಲೂ ಬೇರೆ ಕಡೆನೆ ನಿಮ್ಗೆ ಶಕ್ತಿ ಬರಲ್ಲ. ಈ ಯಾವಾಗ ಗುರು ನಿಮ್ಗೆ ಈ ವಿದ್ಯೆಗಳೆಲ್ಲ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿದಾಗ ಈ ಪ್ರಕೃತಿ ಕನೆಕ್ಟಿವಿಟಿ ತಗೊಳ್ಳೋದೆ ಕ್ರಿಯಾ ಯೋಗ, ಕುಂಡಲಿನಿ ಯೋಗ.